ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಧಾರಾವಾಹಿ ಹೇಗೆ ಈ ಕತೆ ಮುಂದುವರಿಯುತ್ತೆ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನೀವೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಡಿ, ಕಮೆಂಟ್ಸಲ್ಲಿ ಹೇಗಿತ್ತು ಅಂತೇಳಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಮತ್ತು ಇಲ್ಲಿ ರಂಗನಾಥ್ಗೆ ತುಂಬ ಬೇಜಾರಾಗುತ್ತೆ. ಯಾಕೆಂದರೆ ಸೂರ್ಯನ ಅಲ್ಲಿ ಹೆಣ ನೋಡೋಕ್ಕೆ ಬಿಡಲಿಲ್ಲ ಅವರು. ಅಂದರೆ ಸತ್ತಿರೋವಂಥದ್ದನ್ನ ನೋಡೋದಕ್ಕೆ ಬಿಡದೆ ಹೋದಾಗ ನೋಡೋಕ್ಕೆ ಅಂತಲೇ ಬಂದಿರ್ತಾರೆ. ಬಿಡದೇ ಇದ್ದಾಗ ಭಾಳ ಬೇಜಾರಾಗುತ್ತೆ. ಹಂಗಾಗಿ ರಂಗನಾಥ್ ಮನೆಗೆ ಹೋಗಿ ತುಂಬ ಬೇಜಾರು ಮಾಡ್ಕೊಂಡು ಕೂತಿರ್ತಾನೆ. ಆವಾಗ ಮೀನಾ ಮತ್ತು ಸೂರ್ಯನಿಗಂತೂ ತುಂಬಾ ಬೇಜಾರಾಗಿರುತ್ತೆ. ಅಲ್ಲಿ ಶಾಂತಿ ಮತ್ತು ಮನೋಜಿಗೆ ಖುಷಿಯಾಗಿರುತ್ತೆ. ಮೀನನ್ನು ಸೂರ್ಯನ ಬಿಡಲಿಲ್ವಲ್ಲ, ನಾವು ಮಾತ್ರ ನೋಡ್ಕೊಂಡು ಬಂದ್ವಿ, ಅವ್ರನ್ನ ಬಿಡಲಿಲ್ವಲ್ಲ ಅಂತೇಳ್ಬಿಟ್ಟು ತುಂಬ ಖುಷಿಯಾಗಿರ್ತಾರೆ. ಆಮೇಲೆ ರಂಗನಾಥ್ಗೆ ಸೂರ್ಯನ ಕಂಡ್ರೆ ತುಂಬ ಇಷ್ಟ ಇರುತ್ತೆ ಅಲ್ವಾ, ಭಾಳ ಇಷ್ಟ. ಮತ್ತು ಮೀನಾ ಹಂಗಾಗಿ ಸೂರ್ಯನ ಬಿಡಲಿಲ್ವಲ್ಲ ನೋಡೋಕ್ಕೆ ಅಂತ ಹೇಳ್ಬಿಟ್ಟು, ಮೀನನ್ನು ಸೂರ್ಯನ ಬಿಡಲಿಲ್ವಲ್ಲ ಅಂತ ರಂಗನಾಥ್ಗೆ ಭಾಳನೇ ಮನಸ್ಸಿಗೆ ನೋವು ಮಾಡ್ಕೊಂಡಿರ್ತಾನೆ. ಅರುಣ ಏನಕ್ಕೆ ಈ ಥರ ಮಾಡ್ತಾನೆ, ನನ್ನ ಮಗಂದು ಸೂರ್ಯಂದು ಏನೂ ತಪ್ಪಿರಲ್ಲ, ಅವ್ನ ಫ್ರೆಂಡ್ ಮಾಡಿರೋದಕ್ಕೆ ಇವಂದೇನು ತಪ್ಪಿರುತ್ತೆ ಅಂತೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ನಿಮ್ಮ ಮಗ ಗನಂದಾರಿ ಕೆಲಸ ಬಂದಿದ್ದಾನಲ್ಲ, ಅದಕ್ಕೆ ನೀವು ಅವನ್ನ ಹೊಗಳ್ತಾ ಇದ್ದೀರಾ. ಇವನು ಅವ್ನ ಫ್ರೆಂಡಿಗೆ ಹೇಳ್ದೆ ಹೋಗಿದ್ರೆ ಅವನು ಯಾಕೆ ಅಲ್ಲೋಗಿ ಗುದ್ದೋನು ಅಂತ. ಸುಮ್ಮನೆ ಕೂತ್ಕೊಳ್ಳೆ, ನಿನಗೇನು ಗೊತ್ತು ಅದೆಲ್ಲ, ನೀನು ಸುಮ್ಮನೆ ಸುಳ್ಳು ಹೇಳ್ಬೇಡ, ಸೂರ್ಯ ಹಂಗೆ ಮಾಡಿರಲ್ಲ ಅಂತೇಳಿ ರಂಗನಾಥ ಹೇಳ್ತಾನೆ. ಶಾಂತಿ ಆಯಿತು ಬಿಡಿ ಅಂತ ಹೇಳ್ತಾಳೆ. ಹಂಗೆ ಮಾತುಕತೆ ನಡೀತಾ ಇರುತ್ತೆ. ಆ ಟೈಮಿಗೆ ಅಲ್ಲಿಗೆ ಕರೆಕ್ಟಾಗಿ ಇವ್ರು ಮಾತಾಡ್ತಾ ಕೂತಿರೋ ಟೈಮಿಗೆ ಕರೆಕ್ಟಾಗಿ ಅಲ್ಲಿ ಆಕ್ಸಿಡೆಂಟ್ ಮಾಡಿದಂಥ ವ್ಯಕ್ತಿಯ ಸಂಬಂಧಿಕರು ಇವ್ರ ಮನೆಗೆ ಬರ್ತಾರೆ. ಬಂದುಬಿಟ್ಟು ಏನಾಯಿತು ಏನಾಯಿತು ಅಂತ ಸೂರ್ಯ ಕೇಳ್ತಾನೆ ಅವ್ರನ್ನ. ಅದಕ್ಕೆ ಅವ್ರು ಹೇಳ್ತಾರೆ, ಹೀಗೆ ನಮ್ಮ ಅಣ್ಣನ ಈ ಥರ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ, ಹೇಗೆ ಬಿಡಿಸೋದು, ನಮಗೆ ಭಾಳ ಬೇಜಾರಾಗಿದೆ ಅಂಥೇಳಿ ಅಳ್ತಾರೆ ಇಬ್ಬರೂ, ಮಗು ಮತ್ತು ಅಮ್ಮ. ಹೇಗಾದರೂ ಮಾಡಿ ಸೂರ್ಯ ಕಾಪಾಡಪ್ಪ ನಮ್ಮನ್ನು, ನನ್ನ ತಪ್ಪನ್ನು ಬಿಡಿಸ್ಕೊಡು ಅಂತೇಳಿ. ಆಯಿತು ಯೋಚನೆ ಮಾಡಬೇಡಿ, ಬಿಡಿಸೋಣಂತೆ ಅಂತ ಹೇಳ್ತಾನೆ. ನೋಡೋಣಂತೆ ಅದೇನು ಕಾನೂನಿದೆ ನೋಡೋಣಂತೆ ಅಂತ ಹೇಳ್ಬಿಟ್ಟು. ಆಮೇಲೆ ಹಂಗಂತ ಹೇಳಿದಾಗ ಶಾಂತಿ ಏನು ಬಿಡಿಸ್ತಾನೆ, ಇವನ ಫ್ರೆಂಡ್ ಎಲ್ಲ ಇಂಥವ್ರೆಯ, ಇವನು ಇಂಥವನೇ ಅಂತ ಬೈತಾಳೆ. ಆವಾಗ ಆ ಮಗು ಅವಳನ್ನೇ ನೋಡ್ತಾ ಇರುತ್ತೆ. ಏನಕ್ಕೆ ಈ ಆಂಟಿ ಹಿಂಗೆಲ್ಲ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಮಗುಗೂ ಕೂಡ ಬೇಜಾರಾಗುತ್ತೆ. ಆದರೆ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿದೆ. ಅದು ಹೆಂಗೆ ಆಯಿತು ಅಂತ ಕೂಡ ಗೊತ್ತಾಗಿಲ್ಲ. ಹೇಗೆ ಇವನು ಹೋಗಿ ಅಲ್ಲಿ ಆಕ್ಸಿಡೆಂಟ್ ಆಯಿತು, ಅವ್ರು ಯಾಕೆ ಅಲ್ಲಿ ಬಂದಿದ್ದರು ಅಂದರೆ ಅರುಣನಮ್ಮ ಏನಕ್ಕೆ ಅಲ್ಲಿ ಬಂದರು ಅನ್ನೋದು ಇಲ್ಲಿವರೆಗೆ ಗೊತ್ತಾಗಿಲ್ಲ. ಡಾಕ್ಟ್ರು ಕನ್ಫರ್ಮ್ ಮಾಡಿದ ಮೇಲೇ, ಅಲ್ಲೊಬ್ಬರು ಡಾಕ್ಟ್ರು ಇದ್ದರು, ಅವ್ರು ಕನ್ಫರ್ಮ್ ಮಾಡಿದ ಮೇಲೇ ಅವರು ಹೋಗಿದ್ದಾರೆ ಅಂತ ಗೊತ್ತಾಗಿದ್ದು. ಹಾಗಾಗಿ ಅಷ್ಟು ಮಾತ್ರ ಗೊತ್ತಿದೆ, ಮುಂದಿನ ವಿಷಯ ಏನು ಗೊತ್ತಾಗಿಲ್ಲ. ಅರುಣ ಪೊಲೀಸ್ ಆಗಿರೋದ್ರಿಂದ ಅರುಣನೇ ಅದನ್ನು ಕಂಡುಹಿಡಿಬೇಕು, ಏನಾಯಿತು ಹೇಗೆ ಅಂತೇಳ್ಬಿಟ್ಟು. ಆದರೆ ಅವನು ಕಂಪ್ಲೇಂಟ್ ಕೊಟ್ಟು ಪಾಪ ಅರೆಸ್ಟ್ ಮಾಡಿಸ್ಬಿಟ್ಟಿದ್ದಾನೆ. ಇವಳು ಅವನ ತಂಗಿ ಇಲ್ಲಿ ಅಳ್ತಾ ನಿಂತಿದ್ದಾಳೆ, ಹಿಂಗೆ ಮಾಡಿಬಿಟ್ಟಿದ್ದಾರೆ ನೋಡು, ಅವ್ರನ್ನ ಕರ್ಕೊಂಡೋಗಿ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ, ಸೂರ್ಯ ಹೇಗಾದರೂ ಬಿಡಿಸು ಅಂತ ಹೇಳ್ಬಿಟ್ಟು. ಅದಕ್ಕೆ ಸೂರ್ಯ ಹೇಳ್ತಾನೆ, ಆಯಿತು ನೋಡೋಣ ತಾಳಿ ಬಿಡಿಸೋಣಂತೆ ಅಂತ ಹೇಳ್ತಾನೆ. ಆಮೇಲೆ ಅಷ್ಟು ಕಥೆಯಲ್ಲಿ ಮುಂದೆ ಏನು ಮಾಡ್ತಾರೆ ನೋಡಬೇಕು, ಹೇಗೆ ಬಿಡ್ಸೋಕ್ಕಾಗುತ್ತೋ ಏನು ಕತೆ, ರಂಗನಾಥ ಏನು ಹೇಳ್ತಾರೆ ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಬಿಡಿಸ್ಬೇಕು ಅನಿಸುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.